ಇನ್ನು ಕೇವಲ 2 ತಿಂಗಳಲ್ಲಿ ನಟಿ ಮೇಘನಾ ರಾಜ್ರವರ 2ನೇ ಮದುವೆ. ಸೊ ಹುಡುಗ ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಧ್ರುವ ಸರ್ಜಾ ಅವರು ಈ ಒಂದು ವಿಷಯದ ಬಗ್ಗೆ ತುಂಬಾನೇ ಒಂದು ಕೋಪವನ್ನು ಮಾಡಿಕೊಂಡಿದ್ದಾರೆ. ಮಾಧ್ಯಮಗಳ ಮುಂದೆ ಅವರಿಗೆ ನಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ, ಇನ್ಮೇಲೆ ಅವ್ರ ಬಗ್ಗೆ ನಮಗೆ ಏನನ್ನೂ ಕೇಳಬೇಡಿ, ಸೊ ಅವರ ಒಂದು ಜೀವನ ಅವರ ಇಷ್ಟ ಅಂತಕ್ಕಂಥ ಮಾತನ್ನು ಕೂಡ ಒಂದು ಮಾಧ್ಯಮದ ಮುಂದೆ ಇಲ್ಲಿ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಇವರ ನಡುವೆ ಕಲಹ. ಸೊ 2ನೇ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ಧ್ರುವ ಸರ್ಜಾ ಈ ರೀತಿಯಾಗಿ ಮಾಡಿದ್ರ. ಸೊ ಚಿರಂಜೀವಿ ಸರ್ಜಾ ಅವರನ್ನ ಬಿಟ್ಟು ಇನ್ನೊಂದು ಮದುವೆ ಆಗೋಕೆ ಒಂದು ಡಿಸೈಡ್ ಮಾಡಿದ್ದಕ್ಕೆ ಈ ರೀತಿಯನ್ನ ಮಾಡಿದ್ರ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ವೇಳೆ ನೀವೊಂದು ಈ ವಿಡಿಯೋನ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಹಾಗೆ ಒಂದು ಮೇಘನಾ ರಾಜ್ರವರು ತುಂಬ ಒಂದು ಪ್ರೀತಿಯಿಂದ ಮದುವೆಯಾಗಿದ್ದರು. ಇಬ್ಬರು ಇಷ್ಟಪಟ್ಟು ಮದುವೆಯಾಗಿ ಒಂದು ಹಿಂದೂ ಮತ್ತು ಹಾಗೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಎರಡೂ ಸಂಪ್ರದಾಯದಂತೆ ಮದುವೆಯನ್ನು ಕೂಡ ಆಗಿದ್ದರು. ಸೊ ಇದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಚೆನ್ನಾಗೇ ಇತ್ತು ಎಲ್ಲವೂ ಕೂಡ. ಅದಾದಮೇಲೆ ವಿಧಿವಶ ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಎಲ್ಲರನ್ನ ಬಿಟ್ಟು ಅಗಲಿದ್ರು. ಅದಾದಮೇಲೆ ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಅಂದರೆ ಒಂದು ವರ್ಷಗಳ ಕಾಲ ಕೂಡ ಒಂದು ಮೇಘನಾ ರಾಜ್ರವರು ಅವರ ಚಿಂತೆಯಲ್ಲೇ ಇದ್ದರು. ಸೊ ಅವರನ್ನೇ ನೆನೆಸ್ಕೊಂಡು ಕೊರಗ್ತಾ ಇದ್ರು. ನಾನು ಯಾವುದೇ 2ನೇ ಮದುವೆಯನ್ನು ಆಗೋದಿಲ್ಲ, ಖಂಡಿತವಾಗ್ಲೂ ನಾನು ಚಿರಂಜೀವಿ ಸರ್ಜಾ ನನಗೆ ಎಲ್ಲ, ಸೊ ಖಂಡಿತವಾಗ್ಲೂ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ, ನಿಭಾಯಿಸ್ತೀನಿ ನನ್ನ ಮಗನ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದರು. ಮೊದಲನೇದಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಈ ರೀತಿಯಾದ ಮಾತನ್ನು ಕೂಡ ಇಲ್ಲಿ ಒಂದು ಮೇಘನಾ ರಾಜ್ರವರು, ನಟಿ ಮೇಘನಾ ರಾಜ್ರವರು ಹೇಳಿದರು. ಸೊ ಇದಾದಮೇಲೆ ಇವರು 2ನೇ ಮದುವೆನ ಆಗೋದಿಲ್ಲ ಬಿಡಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲ ಒಂದು ನ್ಯೂಸ್ ಚಾನಲ್ದಾಗಿರೋರಾಗಿರ್ಬೋದು, ಸೊ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅದಾದಮೇಲೆ ಕೆಲವೊಂದಿಷ್ಟು ದಿನಗಳ ಕಾಲ ಆದಮೇಲೆ ಸೊ ಯಾವ ರೀತಿಯಾಗಿ ಚೇಂಜ್ ಆಗ್ತಾರೆಪ್ಪ ಅಂತಂದರೆ ಖಂಡಿತವಾಗ್ಲೂ ಅವ್ರ ತಂದೆ ತಾಯಿ ಏನೋ ಇವರಿಗೆ ಹೇಳಿದ್ರಂತೆ, ಇನ್ನೊಂದು ಮದುವೆ ಆಗು, ನಿಂದಿನ್ನು ಚಿಕ್ಕ ವಯಸ್ಸು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ತುಂಬಾ ಅಂದರೆ ತುಂಬಾನೇ ಫೋರ್ಸ್ ಮಾಡಿದ್ರು ನಮ್ಮ ತಂದೆ ತಾಯಿ. ನಾನು ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಯೋಚನೆಯನ್ನ ಮಾಡಿದೆ, ಕೂತು ಸ್ವಲ್ಪ ಯೋಚನೆ ಮಾಡಿದಾಗ ನನಗೆ ಅನಿಸ್ತೇನಪ್ಪ ಅಂತಂದ್ರೆ 2ನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ನನ್ನ ಮಗನಿಗೂ ಕೂಡ ಒಂದು ಸೆಕೆಂಡ್ ಫಾದರ್ ಫಿಗರ್ ಬೇಕು. ಯಾಕಪ್ಪ ಅಂತಂದ್ರೆ ಹೇಳಬೇಕಪ್ಪ ಅಂತಂದ್ರೆ ನಾನು 2ನೇ ಮದುವೆ ಆಗೋದ್ರಲ್ಲಿ ಚಿರಂಜೀವಿ ಸರ್ಜಾ ಅವರಿಗೆ ಏನೂ ಮೋಸ ಮಾಡಿದಂತೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ನಮ್ಮನ್ನೆಲ್ಲ ಬಿಟ್ಟು ಒಂದು ಅಗಲಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರು ಇದ್ದಾಗ ಅವ್ರಿಗೇನು ಮೋಸ ಮಾಡಿ ಇನ್ನೊಂದು ಮದುವೆನ ಆಗ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ನನ್ನ ಮಗ ಕೂಡ ಒಬ್ಬಂಟಿ ಆಗ್ತಾನೆ, ಅವನಿಗೆ ಫಾದರ್ ಇಲ್ಲ ಅಂತಕ್ಕಂಥ ಫೀಲ್ ಕೂಡ ಆಗ್ತೆ. ಸೊ ಖಂಡಿತವಾಗ್ಲೂ ನನಗೂ ಕೂಡ ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇದೆ. ನನಗೆ ಎಲ್ಲವನ್ನ ನಿಭಾಯಿಸೋಕೆ ಆಗ್ತಿಲ್ಲ. ಮನೆ ಕೆಲಸ ಆಗಿರ್ಬೋದು, ಹಾಗೆ ರಾಯನ್ನ ಸ್ಕೂಲ್ ಆಗಿರ್ಬೋದು, ಇನ್ನು ಅವನನ್ನು ನೋಡಿಕೊಳ್ಳೋದಾಗಿರ್ಬೋದು, ನನಗೆ ಎಲ್ಲವನ್ನು ನಿಭಾಯಿಸೋಕೆ ಆಗ್ತಿಲ್ಲ. ಅವನಿಗೆ ಸರಿಯಾದ ಪ್ರೀತಿಯನ್ನು ಕೊಡೋಕೆ ಕೂಡ ಆಗ್ತಿಲ್ಲ. ಅವನ ಜೊತೆ ಸರಿಯಾಗಿ ಮಾತನಾಡೋಕ್ಕೂ ಕೂಡ ಟೈಮ್ ಸಿಗ್ತಿಲ್ಲ ನನಗೆ. ಖಂಡಿತವಾಗ್ಲೂ ಅವನಿಗೂ ಕೂಡ 2ನೇ ಒಂದು ತಂದೆ ಬೇಕು. ಸೊ ಅವನಿಗೂ ಕೂಡ ಒಂದು ತಂದೆಯ ಸ್ಥಾನದಲ್ಲಿ ಯಾರಾದರೂ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಮೇಘನಾ ರಾಜ್ರವರು, ನಟಿ ಮೇಘನಾ ರಾಜ್ರವರು ಸ್ಪಷ್ಟನೆಯನ್ನು ನೀಡಿದ್ರು. ಸೊ ನಮ್ಮ ತಂದೆ ತಾಯಿಯವರು ಕೂಡ ನನಗೆ ಗಂಡನ ನೋಡ್ತಿದ್ದಾರೆ, ಇನ್ನೇನು ಕೆಲವು ದಿನಗಳಲ್ಲಿ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ರು. ಸೊ ಇದಾದ ನಂತರ ಏನಾಗಿತ್ತಪ್ಪ ಅಂತಂದ್ರೆ ಅವ್ರ ತಂದೆ ತಾಯಿಯವರು ಕೂಡ ಹೇಳಿದ್ದಾರೆ, ಸೊ ನನ್ನ ಮಗಳು 2ನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಂದ್ರೆ ಅವಳ ವಯಸ್ಸು ಇನ್ನೂ ಚಿಕ್ಕದು. ಸೊ ಖಂಡಿತವಾಗ್ಲೂ ಅವಳಿಗೆ 2ನೇ ಮದುವೆಯನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತಕ್ಕಂಥ ಕೂಡ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವರು ತುಂಬಾ ಅಂದ್ರೆ ತುಂಬಾನೇ ವೈರಲ್ ಮಾಡ್ತಾ ಇದ್ರು. ಇನ್ನು ಧ್ರುವ ಸರ್ಜಾ ಅವರು ಈ ಬಗ್ಗೆ ಮಾತನಾಡಿದ್ರು. ನಿಮ್ಗೆ ಏನ್ ಅನಿಸುತ್ತೆ ಧ್ರುವ ಸರ್ಜಾ ಅವರಿಗೆ? ಸೊ ಈ ಒಂದು ನಿಮ್ಮ ಅತ್ತಿಯವರು 2ನೇ ಮದುವೆಯನ್ನು ಆಗ್ತಿದ್ದಾರೆ, ಸೊ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಒಂದು ಹೇಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾಗ ಧ್ರುವ ಸರ್ಜಾ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಸೊ ಅವರ ವಿಷಯ, ಅವರ ಲೈಫ್, ಅವರ ವಿಷಯ. ಸೊ ಅವರು ಕೆಲವೊಂದಿಷ್ಟು ಮನ ನೊಂದಿದ್ದಾರೆ. ಈಗ ಒಂದು ಅಣ್ಣನನ್ನು ಕಳೆದುಕೊಂಡ್ರು ಒಂದು ದುಃಖದಲ್ಲಿ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಮಾತನಾಡೋದು ತಪ್ಪಾಗುತ್ತೆ. ಸೊ ಅವರನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಇನ್ನೊಂದಿಷ್ಟು ಒಂಟಿಯಾಗಿ ಬಿಡಬೇಕು. ಸೊ ಅಷ್ಟಕ್ಕೂ ಏನಾದರೂ 2ನೇ ಮದುವೆನ ಆದರೆ ಅವರಿಗೆ ನಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಧ್ರುವ ಸರ್ಜಾ ಅವರು ಒಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ರು. ಸೊ ಇದಾದ ನಂತರ ಕೆಲವೊಂದಿಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರಪ್ಪ ಅಂತಂದ್ರೆ, ನೀವು 2ನೇ ಮದುವೆ ಆಗುವುದು ತಪ್ಪಾಗುತ್ತೆ, ಸೊ ನೀವು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಮೆಂಟ್ ಅನ್ನ ಒಂದು ಕೆಲವೊಂದಿಷ್ಟು ಜನರು ಅಂದ್ರೆ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರು 2ನೇ ಮದುವೆ ಆಗೋದು ತಪ್ಪ ಅಥವಾ ಸರಿನಾ ಅನ್ನೋದನ್ನ ಕಮೆಂಟ್ ಮಾಡಿ.